ॐ शुक्लां ब्रह्मविचारसारपरमाद्यां जगद्व्यापिनीं वीणापुस्तकधारिणीमभयदां जाड्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदाम् ॐ शान्ति ಶಾಂತಿ ಶಾಂತಿ. ಇನ್ನೊಂದು ಮಂಗಳಾಚರಣೆ ಕೂಡ ಹೇಳಬೇಕು. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತಕೌಮುದೀಂ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ನಾವು ವ್ಯಾಕರಣದಲ್ಲಿ ಮಹೇಶ್ವರನ ಸೂತ್ರಗಳ 14 ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಅವು ಮಹೇಶ್ವರನಿಂದ ಬಂದಿರೋ ಸೂತ್ರಗಳಂತ. ಅವುಗಳ ಉಪಯೋಗ ಅಣ್ ಆದಿ ಸಂಜ್ಞಾ ಅಣ್ ಎಂಬ ಪ್ರತ್ಯಯಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಉಪಯೋಗ ಮಾಡ್ಕೊತೀವಿ. ಅದರಿಂದ ವ್ಯಾಕರಣದ ಪೂರ್ತಿ ಕೋಡಿಂಗ್ ಲ್ಯಾಂಗ್ವೇಜ್ ಎಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಮುಖ್ಯವಾಗಿ ವ್ಯಾಕರಣದಲ್ಲಿ ಸ್ವಲ್ಪ ಬೇಸಿಕ್ಸು ರಾಮರೂಪ ಅಂತಾರೆ. ಇದನ್ನು ಶಬ್ದ ಸ್ವರೂಪಗಳಂತಾರೆ. ಎಲ್ಲ ಭಾಷೆಗಳಲ್ಲಿ ನೌನ್ ಸಪರೇಟು, ಪ್ರಿಪೋಸಿಷನ್ ಸಪೋರ್ಟ್ ಇರುತ್ತೆ. ಈಗ ರಾಮ ಈಸ್ ಕಮ್ಮಿಂಗ್ ಅಂತ, ರಾಮ ಸಪ್ರೇಟ್ ವರ್ಡು, ಈಸ್ ಅನ್ನೋದು. ಈ ಪ್ರಿಪೋಸಿಷನ್ಸ್ ಎಲ್ಲ ಇರ್ತಾವೆಲ್ಲ, ಈಸು, ವಾಸು, ಟು, ಥ್ರೂ, ಇವೆಲ್ಲ ಕೂಡ ಅದು ಸಪ್ರೇಟ್ ವರ್ಡ್ ಥರ ಇರುತ್ತೆ. ಸಂಸ್ಕೃತದಲ್ಲಿ ಪ್ರಿಪೋಸಿಷನ್ಸು ನೌನ್ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತವೆ. ರಾಮಃ ಅಂದರೆ ರಾಮ ಈಸ್ ಅಂತ, ರಾಮಂ ಅಂದರೆ ಟು ರಾಮ, ರಾಮನಿಗೆ ಅಂತ. ನಮ್ಮ ಭಾರತ ದೇಶ ಭಾಷೆಗಳಲ್ಲೂ ಪರವಾಗಿಲ್ಲ, ಕೆಲವೊಂದು ಪ್ರಿಪೋಸಿಷನ್ಸು ಜೋಡಿಯಾಗಿರ್ತವೆ. ಇಂಗ್ಲೀಷಲ್ಲಿ ಸಪ್ರೇಟ್ ವರ್ಡ್ಸ್ ಇರ್ತವೆ. ಈಗ ರಾಮನಿಂದ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಥ್ರೂ ರಾಮ, ಅಲ್ಲಾಂದರೆ ಬೈ ರಾಮ ಅಂತ ಬರುತ್ತೆ. ಸಂಸ್ಕೃತದಲ್ಲಿ ಒಂದೇ ಪದ ರಾಮೇಣ ಅಂದ್ಬಿಟ್ಟು. ಮತ್ತು ರಾಮನ ಸಲುವಾಗಿ, ರಾಮನಿಗೆ ರಾಮಾಯ, ಫಾರ್ ರಾಮ್ ಅಂತ 2 ಪದಗಳು ಇಂಗ್ಲೀಷಲ್ಲಿ. ಸಂಸ್ಕೃತದಲ್ಲಿ ಒಂದೇ ಪದ ರಾಮಾಯ ಅಂದರೆ ರಾಮನಿಗೋಸ್ಕರ, ಶಿವಾಯ ಅಂದರೆ ಶಿವನಿಗೋಸ್ಕರ, ಕೃಷ್ಣಾಯ ಅಂದರೆ ಕೃಷ್ಣನಿಗೋಸ್ಕರ ಆ ಥರ. ಮತ್ತು ಷಷ್ಠಿನಲ್ಲಿ ಸಂಬಂಧ ಆಫ್ ರಾಮ ಅಂತ, ರಾಮನ ಪುಸ್ತಕ ಆಫ್ ರಾಮ್ಸ್ ಬುಕ್ ಅಂತ. ಮತ್ತು ಸಪ್ತಮಿನಲ್ಲಿ ಅಧಿಕರಣ ಬರುತ್ತೆ, ಇನ್ ರಾಮ್ ಅಂತ. ಇಂಗ್ಲೀಷಲ್ಲಿ 2 ಪದ ರಾಮ್ ಇನ್ ರಾಮ್ ಅಂತ. ಸಂಸ್ಕೃತದಲ್ಲಿ ರಾಮೇ ಅಷ್ಟೇ, ಒಂದೇ ಪದದಲ್ಲಿ. ಆ ಈಸು, ವಾಸು, ಟು, ಥ್ರೂ ಎಲ್ಲ ಏನೇನು ಇರ್ತವೆ ಅವು ನೌನು ಒಳಗಡೆನೇ ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ. ಅದನ್ನು ಸುಬಂತ ಅಂತಾರೆ. ಅವೆಲ್ಲ ಡೀಟೇಲಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೂಪಗಳು ಕಂಠಸ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ರಾಮರೂಪ ಬರಿತೀನಿ, ಅದು ನೀವು ಕೂಡ ಬರ್ಕೋಬೇಕು.
ಸುಗಂಧ 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 ಅಂತ ಹೇಳಿದ್ರು. ಇದು ಪ್ರಥಮ ಏಕವಚನ.
ಇದು ಏಕವಚನ, ದ್ವಿವಚನ, ಬಹುವಚನ. ಇದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇವನ್ನು ವಿಭಕ್ತಿಗಳಂತಾರೆ ಸಂಸ್ಕೃತದಲ್ಲಿ. ಇದನ್ನು ವಚನಗಳಂತಾರೆ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಏಕವಚನ, ಬಹುವಚನ ಇರ್ತದೆ, ದ್ವಿವಚನ ಇರೋದಿಲ್ಲ. ಡ್ಯುಯಲ್ ಸೆಂಟೆನ್ಸ್ ಇರಲ್ಲ. ಸಿಂಗ್ಯುಲರ್, ಡ್ಯುಯಲ್, ಪ್ಲೂರಲ್. ಡ್ಯುಯಲ್ ಸೆಂಟೆನ್ಸು ಕನ್ನಡದಲ್ಲಿರೋದಿಲ್ಲ, ತೆಲುಗುದಲ್ಲಿರೋದಿಲ್ಲ, ಸಂಸ್ಕೃತದಲ್ಲೇ ಇರ್ತದೆ ಡ್ಯುಯಲ್ ಸೆಂಟೆನ್ಸ್ ಅಂತ. ಅದನ್ನು ದ್ವಿವಚನ ಅಂತ. ರಾಮಃ ರಾಮೋ ರಾಮಾಃ, ರಾಮಂ ರಾಮೋ ರಾಮಾನ್, ರಾಮೇಣ ರಾಮಾಭ್ಯಾಂ ರಾಮೈಃ, ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ, ರಾಮಾತ್ ರಾಮಾಭ್ಯಾಂ ರಾಮೇಭ್ಯಃ, ರಾಮಸ್ಯ ರಾಮಯೋಃ ರಾಮಾಣಾಂ, ರಾಮೇ ರಾಮಯೋಃ ರಾಮೇಷು. ರಾಮೇಷು ರಾಮೇಷು. ಬರ್ಕೋಬೇಕೆಲ್ಲ ಇದೀವಿ. ಆಯಿತಾ? ಹಾಂ, ರಾಮಾಯ ಚತುರ್ಥಿ, ಸಿಕ್ಸ್ತು ರಾಮಸ್ಯ, ರಾಮಯೋಃ, ಮಾಗ್ದಿರಂಗಿಲ್ಲ, ರಾಮಯೋಃ, ರಾಮಯೋಃ ರಾಮಾಣಾಂ, ರಾಮೇ ರಾಮಯೋಃ ರಾಮೇಶು. వీటిని సుబంతాలు అంటారు. ಪ್ರಿಪೋಸಿಷನ್ಸು ಈಸು, ವಾಸು ಎಲ್ಲ ಇವುಗಳು ಒಳಗಡೆ ಸೇರ್ಕೊಂಬಿಟ್ಟಿರ್ತವೆ. ಈಗ ನೋಡಿ, ಮೊದಲನೇದು ಕರ್ತ ಅಂತಾರೆ. ಇದು ಕೂಡ ಬರ್ಕೊಂಬಿಡ್ಬೇಕು. ಮೊದಲನೇ ವಿಭಕ್ತಿ ಕರ್ತ, ಎರಡನೇದು ಕರ್ಮ ಆಬ್ಜೆಕ್ಟ್, ಮೂರನೇದು ಇನ್ಸ್ಟ್ರೂಮೆಂಟ್ ಕರ್ಮ, ಸಂಪ್ರದಾನ, ಉಪಾದಾನ, ಕರಣ, ತೃತೀಯಾನ ಕರಣ ಇನ್ಸ್ಟ್ರೂಮೆಂಟ್, ಸಂಪ್ರದಾನ, ಪಂಚಮಿ ಬಂದುಬಿಟ್ಟು ಅಪಾದಾನ, ಷಷ್ಠಿ ಬಂದು ಸಂಬಂಧ, ಸಪ್ತಮಿ ಅಧಿಕರಣ, ಅಧಿಕರಣ. ಮೊದಲನೇ ವಿಭಕ್ತಿಯಲ್ಲಿ ಕರ್ತ ಇರ್ತಾನೆ. ರಾಮಃ ಗಚ್ಚತಿ, ರಾಮನು ಹೋಗ್ತಾ ಇದ್ದಾನೆ. ರಾಮಃ ವನಂ ಗಚ್ಚತಿ, ರಾಮನು ಕಾಡಿಗೆ ಹೋಗ್ತಾ ಇದ್ದಾನೆ. ಅಂದರೆ ಕರ್ತನ ಉಪಯೋಗ ಮಾಡಬೇಕಂದ್ರೆ ಪ್ರಥಮ ವಿಭಕ್ತಿಯಲ್ಲಿ ಯೂಸ್ ಮಾಡ್ತಾರೆ. ಇಬ್ಬರು ಹೆಸರು ರಾಮ ಅಂತಿರುತ್ತೆ, ಇಬ್ಬರು ಕಾಡಿಗೆ ಹೋಗ್ತಾ ಇರ್ತಾರೆ. ಆವಾಗ ರಾಮೋ ವನಂ ಗಚ್ಚತಃ ಅಂತ, ಇಬ್ಬರು ರಾಮಂದರು ಕಾಡಿಗೆ ಹೋಗ್ತಾ ಇದ್ದಾರೆ. ರಾಮಾಹ ವನಂ ಗಚ್ಚಂತಿ ಅಂದರೆ ಎಷ್ಟು ಮೂರಕ್ಕಿಂತ ಎಷ್ಟೇ ಇರಲಿ ಅವೆಲ್ಲ ಬಹುವಚನದಲ್ಲಿ ಬಂದ್ಬಿಡುತ್ತೆ. ರಾಮ ಅಂದ್ಬಿಟ್ರೆ ಒಂದೇ ರಾಮ ಅಂತ ಹೆಸರಿರೋರು ಎಷ್ಟೋ ಜನ ಎಲ್ಲರೂ ಕಾಡಿಗೆ ಹೋಗ್ತಾ ಇದ್ದಾರೆ ಅಂತ ರಾಮಾಹ ಅಂತ. ಇದು ರಾಮಂ ಅನ್ನೋದು ಇದು ದ್ವಿತೀಯ ಬಂದ್ಬಿಟ್ಟು ಕರ್ಮ ಆಬ್ಜೆಕ್ಟ್. ರಾಮಂ ಫಲಂ ದದಾತು, ರಾಮನಿಗೆ ಹಣ್ಣು ಕೊಡು, ರಾಮನಿಗೆ ರಾಮೋ ಫಲಂ ದದಂತು, ಇಬ್ಬರು ರಾಮಂದರಿಗೆ ನೀನು ಹಣ್ಣನ್ನು ಕೊಡು. ರಾಮಾನ್ ಫಲಂ ದದಂತು, ಮೂರಕ್ಕಿಂತ ಹೆಚ್ಚು ರಾಮಂದರಿದ್ದರೆ ಅವ್ರಿಗೆ ನೀನು ಹಣ್ಣು ಕೊಡು ಅಂತ ಆಬ್ಜೆಕ್ಟ್. ಎರಡನೇದು ಕರ್ಮ ವಿಭಕ್ತಿ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ಕಂಠಸ್ಥ ಮಾಡಿಕೊಂಡ್ರೆ ಮೆಲ್ಲಗೆ ಅರ್ಥ ಆಗುತ್ತೆ ಇದು. ಮತ್ತು ಮೂರನೇದು ಬಂದುಬಿಟ್ಟು ವಿಭಕ್ತಿ. ರಾಮೇಣ ಅಂದರೆ ರಾಮನಿಂದ, ರಾಮೇಣ ರಾವಣ ಹತಃ ಅಂತ, ರಾಮನಿಂದ ರಾವಣನು ಸತ್ತು ಹೋದ ಅಂತ. ರಾಮೇಣ ನೋಡಿ, ಬೈ ರಾಮ, ಇಂಗ್ಲೀಷಲ್ಲಿ ಎರಡು ಪದಗಳು, ಬೈ ರಾಮ, ಥ್ರೂ ರಾಮ ಅಂತ. ಬಟ್ ಇದರಲ್ಲಿ ಒಂದೇ ಶಬ್ದ. ರಾಮೇಣ ಅಂದರೆ ರಾಮನಿಂದ ಅಂತ ಅರ್ಥ. ರಾಮ ಇಬ್ಬರು ರಾಮರಿಂದ
ರಾವಣನು ಸತ್ತ. ರಾಮೈಹಿ ರಾವಣ ಅಂದರೆ ಮೂರಕ್ಕಿಂತ ಹೆಚ್ಚು ರಾಮರಿಂದ ರಾವಣ ಸತ್ತ ಅಂತ. ಮತ್ತು ರಾಮಾಯ ಪುಸ್ತಕಂ ದದಾತು, ರಾಮನ ಸಲುವಾಗಿ ಪುಸ್ತಕ ಕೊಡು. ರಾಮಾಯ ನಮಃ, ರಾಮನಿಗೆ ನಮಸ್ಕಾರ. ಶಿವಾಯ ನಮಃ, ಶಿವನಿಗೆ ನಮಸ್ಕಾರ. ಕೃಷ್ಣಾಯ ನಮಃ, ಕೃಷ್ಣನಿಗೆ ನಮಸ್ಕಾರ. ಫಾರ್ ಅಂತ, ಫಾರ್ ರಾಮ್ ಅಂತ. ಇಂಗ್ಲೀಷಲ್ಲಿ ಕೂಡ ಬರ್ಕೋಬೋದು. ರಾಮ್, ಟು ರಾಮ್, ಬೈ ರಾಮ್, ಫಾರ್ ರಾಮ್, ಫ್ರಮ್ ರಾಮ್. ರಾಮಾತ್ ಪುಸ್ತಕಂ ಆಣಯ, ರಾಮನಿಂದ ಪುಸ್ತಕ ತಗೊಂಡು ಬಾ. ರಾಮಾತ್ ಅಂದ್ರೆ ಅಲ್ಲಿಂದ ತೊಗೊಂಬರೋದು. ರಾಮಾತ್ ಫ್ರಮ್ ರಾಮ್. ಷಷ್ಠಿ ರಾಮಸ್ಯ ಅಂದರೆ ಆಫ್ ರಾಮ್. ಇದು ಸಂಬಂಧ, ಇದು ಕಾರಕ ಅಲ್ಲ ಅಂತಾರೆ. ಮಿಕ್ಕಿದ್ದು 6 ವಿಭಕ್ತಿಗಳು ಒಂದು ಕ್ರಿಯಾನ ಉತ್ಪತ್ತಿ ಮಾಡೋ ಸಾಮರ್ಥ್ಯ ಇರುತ್ತೆ, ಯಾವುದೊಂದು ಕ್ರಿಯಾನ. ಬಟ್ ಷಷ್ಠಿ ಸಂಬಂಧದಲ್ಲಿ ಕ್ರಿಯಾ ಉತ್ಪತ್ತಿ ಮಾಡೋದಿಲ್ಲ, ಅದಕ್ಕೆ ಇದನ್ನು ಕಾರಕ ಅನ್ನೋದಿಲ್ಲ, ಇದನ್ನು ಕೇವಲ ಸಂಬಂಧ ಅಂತಾರೆ. ರಾಮಸ್ಯ, ರಾಮನ ಪುಸ್ತಕ ಅಂತ. ರಾಮನ ಪುಸ್ತಕ, ಇಬ್ಬರು ರಾಮರ ಪುಸ್ತಕ, ಎಲ್ಲ ರಾಮರ ಪುಸ್ತಕ ಅಂತ. ರಾಮಾನಾಂ ಪಾಠಶಾಲಾ, ಇದೆಲ್ಲ ರಾಮರ ಪಾಠಶಾಲಾ ಅಂತ. ಮತ್ತು ರಾಮೆ ಅನ್ನೋದು ಅಧಿಕರಣ, ಇನ್ನಂತ. ರಾಮೇ ಸರ್ವಗುಣಾ ಸಂತಿ, ಸರ್ವೇ ಸದ್ಗುಣಾ ಸಂತಿ. ರಾಮನಲ್ಲಿ ಎಲ್ಲ ಸದ್ಗುಣಗಳಿದ್ದಾವೆ, ರಾಮೇ ಅಂತ. ಇಬ್ಬರು ರಾಮರಲ್ಲಿ ಎಲ್ಲ ಗುಣಗಳಿದೆ. ರಾಮೇಶ್ ಅಂದರೆ ಜಾಸ್ತಿ ಜನ ರಾಮರಲ್ಲಿ ಎಲ್ಲ ಗುಣಗಳಿದೆ ಅಂತ, ಬಹುವಚನ. ಇದು ಏಕವಚನ, ದ್ವಿವಚನ, ಬಹುವಚನ, ಈ ಥರ. ಈಗ ನೋಡಿ, ಒಂದು ರಾಮ, ಇದನ್ನು ಅಕಾರ ಅಂತ ಪುಲ್ಲಿಂಗ ಶಬ್ದ ಅಂತಾರೆ. ಮೇನ್ ಇದಕ್ಕೆ ಮೇನ್ ಶಬ್ದ ಇದು ರಾಮ ಅಂತ. ನೋಡಿ, ವ್ಯಾಕರಣದಲ್ಲಿ ಸ್ಟಾರ್ಟಿಂಗ್ ಶಬ್ದ ಓದಿಸೋದ್ರಲ್ಲಿ ಕೂಡ ಭಜನೆ ಆಗಬೇಕು ಅಂದ್ಬಿಟ್ಟು ರಾಮ ಶಬ್ದನೇ ತಗೊಳ್ತಾರೆ. ಹೆಂಗಿರಬೇಕು ನಮ್ಮ ಥಾಟ್ ಸೀಕ್ವೆನ್ಸ್ ಎಲ್ಲ. ಪ್ರತಿ ABCD ಕೂಡ ನಮ್ಮದು ಹಿಂಗೆ ಪರಮ ಮೋಕ್ಷ ಪುರುಷಾರ್ಥ ಅಂದ್ಕೊಂಡು ರಾಮ ಶಬ್ದದಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ಅಕಾರ ಅಂತ. ಲಾಸ್ಟಲ್ಲಿ ಮಾ ಹೊರಗಡೆ ಒಂದು ಅಕಾರ ಇರುತ್ತೆ, ವ್ಯಂಜನಗಳಿಗೆ ಸಪರೇಟಾಗಿರೋದಿಲ್ಲ. ಈ ರಾಮ ಅನ್ನೋ ಸಂಸ್ಕೃತದಲ್ಲಿ, ಈಗ ಹಿಂದಿಯಲ್ಲಿ ಎಷ್ಟು ಅಕ್ಷರ ಇದು? ಹಿಂದಿನಲ್ಲಿ 2 ಅಕ್ಷರ, ಸಂಸ್ಕೃತದಲ್ಲಿ ಇದು 4 ಅಕ್ಷರ ರಾಮ. ಒಂದು ರಕಾರ, ರಕಾರದೊಳಗಡೆ ದೀರ್ಘ ಆಕಾರ, ಮಕಾರ, ಮಕಾರದೊಳಗಡೆ ರಸ್ವ ಆಕಾರ. 4 ಅಕ್ಷರ ಇರುತ್ತೆ ಸಂಸ್ಕೃತದಲ್ಲಿ ರಾಮ ಶಬ್ದದಲ್ಲಿ. 4 ಅಕ್ಷರ. ಇದು ಹೊಸ ಟೆಕ್ನಿಕ್, ಇದು ತಿಳ್ಕೋಬೇಕು ಸಂಸ್ಕೃತದಲ್ಲಿ. ಎಲ್ಲ ಭಾಷೆಗಳಲ್ಲೂ ಇದೇ ನಿಯಮ. ಆದರೆ ಆ ನಿಯಮದಿಂದ, ಸಂಸ್ಕೃತದಿಂದ ನಾವೆಲ್ಲ ಚ್ಯುತಿಯನ್ನು ಹೊಂದಿಬಿಟ್ಟು ರೂಲ್ಸ್ ಎಲ್ಲ ಸ್ವಲ್ಪ ಪೊಲ್ಯೂಟ್ ಆಗಿಬಿಟ್ಟಿದ್ದಾವೆ. ಕನ್ನಡದಲ್ಲಾಗಲಿ, ತೆಲುಗಿನಲ್ಲಿ ಹೆಚ್ಚು ಸಂಸ್ಕೃತ ಇದೆ. ತೆಲುಗುನವರು ಇವಾಗಲೂ ಈ ದ್ವಿತೀಯ ವಿಭಕ್ತಿನ ಹೆಚ್ಚು ಉಪಯೋಗಿಸ್ತಾರೆ. ನಾವು ಭೋಜನ ಅಂತೀವಿ, ಅವರು ಭೋಜನಂ ಅಂತಾರೆ. ನೋಡಿ, ರಾಮಂ ದ್ವಿತೀಯ ವಿಭಕ್ತಿಯಲ್ಲಿ ಅದು ಅನ್ನೋದು ಬರಬೇಕು. ನಾವು ಸ್ನಾನ ಅಂತೀವಿ, ತೆಲುಗಿನಲ್ಲಿ ಸ್ನಾನಂ ಅಂತಾರೆ. ಹೆಚ್ಚು ವಿಭಕ್ತಿ ಸಂಸ್ಕೃತ ತೆಲುಗುನಲ್ಲೇ ಇರುತ್ತೆ. ಅದಕ್ಕೆ ಕೃಷ್ಣದೇವರ ಅಂತಿದ್ದಾರೆ, ದೇಶ ಭಾಷೆಗಳಲ್ಲೂ ತೆಲುಗು ಲೆಸ್ಸ ಅಂತ. ಯಾಕಂದರೆ ಹೆಚ್ಚು ಸಂಸ್ಕೃತ ಪದಗಳಿರ್ತಾವೆ ಅದರಲ್ಲಿ. ಅವ್ರು ಮ್ಯಾಕ್ಸಿಮಮ್ ಈ ವಿಭಕ್ತಿಗಳನ್ನು ಮೇಂಟೈನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಹಲ್ಲು ಅಂದ ತಕ್ಷಣ ಈ ಸಣ್ಣ ಹುಡುಗನಿಗೆ ಅರ್ಥ ಆಗೋಯ್ತು. ನಮಗೆ ಹಲ್ಲು ಅಂದ್ರೆ ಏನಪ್ಪ ಇದು ಹೊಸ ಭಾಷೆ ಅನಿಸ್ತಾ ಇತ್ತು. ವ್ಯಂಜನಗಳನ್ನು ಹಲ್ಲು ಅಂತಾರೆ, ಅದು ಸಂಸ್ಕೃತ ಶಬ್ದ ಹಲ್ಲು ಅನ್ನೋದು. ಆ ಥರ ಈ ಥರ ಫಸ್ಟು ಈ ರಾಮರೂಪನ ಮೊದಲು ಫಸ್ಟು ಕಂಠಸ್ಥ ಮಾಡ್ತಾರೆ. ಇದನ್ನು ಎಲ್ಲ ಒಟ್ಟಿಗೆ ಒಂದು ಸತಿ ಉಚ್ಚಾರ ಮಾಡಬೇಕು. ಜಪ ಕೂಡ ಆಗಿಬಿಡುತ್ತೆ, ಪುಣ್ಯ ಕೂಡ ಬಂದ್ಬಿಡುತ್ತೆ. 4 ರಾಮಾಯ ಸಂಪ್ರದಾನ ಫಾರ್ ರಾಮುಡಿ ಕೋಸಮು. ರಾಮಾಯ ನಮಃ, ಶಿವಾಯ ನಮಃ. ಇದೆಲ್ಲ ಬರ್ಕೊಂಡಿರ್ತಾನೆ. ಒಂದು సతి ఉచ్చారణ పిల్లలు మీరు కూడా చేయాలి. రామః, రామౌ, రామాః, రామం, రామౌ, రామాన్, రామేణ, రామాభ్యాం, రామైః, రామాయ, రామాభ్యాం, రామేభ్యః, రామాత్, రామాభ్యాం, రామేభ్యః, రామస్య, రామయోః, రామాణాం, రామే, రామయోః, రామేషు,
ಈಗ ಒಬ್ಬೊಬ್ಬರು ಒಂದೊಂದು ಸತಿ ಹೇಳಬೇಕು, ಚೆನ್ನಾಗಿ ಇದು ಕಂಠಸ್ಥ ಆಗಿಬಿಡ್ಬೇಕು. ಒಂದು ಅಕ್ಷರ ಆಕಾರ ಅಂತ ಬಂದರೆ, ಈಗ ನೋಡಿ ರಾಮ ಶಬ್ದ ಬಂದುಬಿಟ್ರೆ ಕೃಷ್ಣ ಆಯಿಂದ ಎಂಡ್ ಆಗುವಂಥ ಎಲ್ಲ ಶಬ್ದಗಳದ್ದು ಅರ್ಥ ಬಂದ್ಬಿಡುತ್ತೆ, ಸಂಸ್ಕೃತ ಶಬ್ದಗಳದ್ದು. ಕೃಷ್ಣನ ಶಬ್ದ ಹಿಂಗೆ ಬರುತ್ತೆ, ಕೃಷ್ಣ ಕೃಷ್ಣೌ ಕೃಷ್ಣಾಹ, ಕೃಷ್ಣಂ ಕೃಷ್ಣೌ ಕೃಷ್ಣಾನ್, ಕೃಷ್ಣೇನ ಕೃಷ್ಣಾಭ್ಯಾಂ ಕೃಷ್ಣೈ, ಕೃಷ್ಣಾಯ ಕೃಷ್ಣಾಭ್ಯಾಂ ಕೃಷ್ಣೇಭ್ಯ, ಕೃಷ್ಣಾತ್ ಕೃಷ್ಣಾಭ್ಯಾಂ ಕೃಷ್ಣೇಭ್ಯ, ಕೃಷ್ಣಸ್ಯ ಕೃಷ್ಣಯೋ ಕೃಷ್ಣಾನಾಂ ಕೃಷ್ಣೇ ಕೃಷ್ಣಯೋ ಕೃಷ್ಣೇಶು ಅಂತ. ಈಗ ಬಜಾರಪ್ಪ ಅಂತಿದೆ ಸಂಸ್ಕೃತದಲ್ಲಿ, ಬಜಾರಪ್ಪ ಬಜಾರಪ್ಪೌ ಬಜಾರಪ್ಪಾಹ ಅಂತ. ಬಜಾರಪ್ಪ ಅಂದರೆ ಒಬ್ಬ, ಬಜಾರಪ್ಪೌ ಅಂದ್ರೆ ಇಬ್ಬರು ಬಜಾರಪ್ಪಗಳು ಅಂತ. ಬಜಾರಪ್ಪಾಹ ಅಂದರೆ 3 ಬಜಾರಪ್ಪಗಳು ಅಂತ. ಬಜಾರಪ್ಪಂ ಅಂದ್ರೆಗನ ಬಜಾರಪ್ಪನಿಗೆ, ಬಜಾರಪ್ಪಂ ಫಲಂ ದದಾತ್ ಅಂದರೆ ಬಜಾರಪ್ಪನಿಗೆ ಹಣ್ಣು ಕೊಡಿ ಅಂತ ಆಬ್ಜೆಕ್ಟು. ಬಜಾರಪ್ಪೌ ಬಜಾರಪ್ಪಾನ್, 3-4 ಜನ ಹೆಸರಿರೋರು ಬಜಾರಪ್ಪ ಅಂತಿರ್ಬೋದಲ್ಲ, ಹೆಚ್ಚಿದ್ದಾಗ 3 ಜನನ ಒಟ್ಟಿಗೆ ಕರಿಬೇಕಂದ್ರೆಗನ ಬಜಾರಪ್ಪಾನ್ ಅಂತ. ಬಜಾರಪ್ಪೇನ ಅಂದರೆ ಬಜಾರಪ್ಪನಿಂದ, ಬಜಾರಪ್ಪೇನ ದಕ್ಷಿಣಂ ಆನಯತು, ಬಜಾರಪ್ಪನಿಂದ ದಕ್ಷಿಣ ತಗೊಳ್ಳಿ ಅಂತ. ಬಜಾರಾಪಾಭ್ಯಾಂ ಬಜಾರಪ್ಪೈಹಿ ಅಂತ. ಅಷ್ಟೇ. ಅಕಾರ ಅಂತ ಪುಲ್ಲಿಂಗ ಶಬ್ದಗಳು ಯಾರದೇ ಆಗಲಿ ಮತ್ತೆ ಅರ್ಥ ಬಂದ್ಬಿಡುತ್ತೆ. ಇನ್ನು ಇವನ ಹೆಸರೇನು ಶಿವ, ಶಿವ ಕೂಡ ಅಷ್ಟೇ. ಶಿವ ಶಿವೌ ಶಿವಾಹ, ಶಿವಂ ಶಿವೌ ಶಿವಾನ್, ಶಿವೇನ ಶಿವಾಭ್ಯಾಂ ಶಿವೈಹಿ, ಶಿವಾಯ ಶಿವಾಭ್ಯಾಂ ಶಿವೇಭ್ಯ, ಶಿವಾತ್ ಶಿವಾಭ್ಯಾಂ ಶಿವೇಭ್ಯ, ಶಿವಸ್ಯ ಶಿವಯೋ ಶಿವಾನಾಂ ಶಿವೇ ಶಿವಯೋ ಶಿವೇಶು ಅಂತ. ರಾಘವೇಂದ್ರ ತಾನೆ, ರಾಘವೇಂದ್ರ ಅದು ಕೂಡ ಅಕಾರ ಅಂತ ಪುಲ್ಲಿಂಗ ಶಬ್ದನೇ. ರಾಘವೇಂದ್ರ ರಾಘವೇಂದ್ರೌ ರಾಘವೇಂದ್ರಾಹ, ರಾಘವೇಂದ್ರಂ ರಾಘವೇಂದ್ರೌ ರಾಘವೇಂದ್ರಾನ್ ಅಂತ. ಪ್ರಪಂಚದಲ್ಲಿ ಎಷ್ಟೇ ಆಕಾರ ಅಂತ ಪುಲ್ಲಿಂಗ ಶಬ್ದಗಳಿರಲಿ, ಯಾವುದೇ ಶ್ಲೋಕದಲ್ಲಿರಲಿ, ಅದರ ಅರ್ಥನ ನಾವು ತೆಗೆದುಕೊಂಡ್ಬಿಡ್ಬೋದು ಒಂದು ಆಕಾರ ಅಂತ. ಆ ಥರ ಇಕಾರ ಅಂತ ಪುಲ್ಲಿಂಗ ಶಬ್ದಗಳಿರ್ತವೆ. ಹರಿ ಅಂತ ಒಂದೊಂದು ದಿವಸ ಇದು ಒಂದೊಂದು ಅಕಾರ ಅಂತ, ಒಂದು ಇಕಾರ ಅಂತ, ಉಕಾರ ಅಂತ, ರಿಕಾರ ಅಂತ, ಏಕಾರ ಅಂತ, ಐಕಾರ ಅಂತ, ಓಕಾರ ಅಂತ, ಔಕಾರ ಅಂತ. ಇಷ್ಟು ತಿಳ್ಕೊಂಬಿಟ್ರೆಗನ ಇಡೀ ಪ್ರಪಂಚದಲ್ಲಿರೋ ಸುಬಂತಗಳೆಲ್ಲ ಸಂಸ್ಕೃತ ಪದಗಳ ಅರ್ಥ ನಾವು ತಿಳ್ಕೊಂಬಿಡ್ಬೋದು. ಬಟ್ ಈ ಒಂದೊಂದು ಆಲ್ಫಬೆಟಲ್ಲಿ ಒಂದೊಂದು ಅಕ್ಷರಗಳು ಸ್ವಲ್ಪ ಕಂಠಸ್ಥ ಇರಬೇಕು ಅಷ್ಟೇ. ಇಡೀ ಸಂಸ್ಕೃತ ಡಿಕೋಡ. ಫಸ್ಟು ಜಸ್ಟ್ ರಾಮ ಕರ್ತ, ರಾಮ್ ಇಂಗ್ಲೀಷಲ್ಲಿ ರಾಮ್. ನಮ್ಮ ದ್ವಿತೀಯ ವಿಭಕ್ತಿಯಲ್ಲಿ ಟು ರಾಮ್. ತೃತೀಯ ವಿಭಕ್ತಿಯಲ್ಲಿ ಬೈ ರಾಮ್ ಥ್ರೂ ರಾಮ್ ಅಂತ. ಬೈ ಥ್ರೂ THROUGH, ಬೈ ರಾಮ್ ಥ್ರೂ ರಾಮ್ ಅಂದರೆ ರಾಮನಿಂದ ಅಂತ. ಮತ್ತು ಚತುರ್ಥಿ ಬಂದುಬಿಟ್ಟು ಫೋರ್ ರಾಮ್, FOR, ಫೋರ್ ರಾಮ್. ಪಂಚಮಿ ಬಂದುಬಿಟ್ಟು ಫ್ರಮ್ ರಾಮ್. ಷಷ್ಠಿ ಬಂದುಬಿಟ್ಟು ಆಫ್ ರಾಮ್. ಸಪ್ತಮಿ ಬಂದುಬಿಟ್ಟು ಇನ್ ರಾಮ್. ಸಪ್ತಮಿ ವಿಭಕ್ತಿ ಲಾಸ್ಟ್ ಬಂದ್ಬಿಟ್ಟು ಇನ್ ರಾಮ್. 7 ವಿಭಕ್ತಿಗಳಿರುತ್ತೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇನ್ನೊಂದು ಸಂಬೋಧನೆ ಒಂದಿರುತ್ತೆ. ಅದು ಇದು ಎರೇಸ್ ಮಾಡಿದ್ಮೇಲೆ ಬರ್ತೀನಿ, ಜಾಗ ಎಲ್ಲ ಇದೆಲ್ಲ ಬರ್ಕೊಂಬಿಟ್ಟಿರ್ತಾನೆ. హిందీ లిపి మీకు నేర్పినారా? చూసి రాసుకుంటున్నావా? ఇదేనా మొదటిసారి? ಆದರೂ ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡೋಣ. ಸರಿ. ಈ ಥರ ಇದು ಕಂಠಸ್ಥ ಮಾಡ್ಕೊಂಡು ಬರಬೇಕಿದು. ಇದು ಕಂಠಸ್ಥ ಇದ್ರೆಗನ ಸುಮಾರು ಅರ್ಥಗಳು ನಾವು ಇದು ಮಾಡ್ಕೋಬೋದು. ಸರಿ. ಈಗ ನೆನ್ನೆ ಈ 14 ಸೂತ್ರಗಳು ತಿಳ್ಕೊಂಡ್ವಿ. ಸೂತ್ರ ಅಂದರೆ ಏನು, ಆ ಸೂತ್ರಗಳು ಎಷ್ಟು ಪ್ರಕಾರದ ಸೂತ್ರಗಳಿರ್ತವೆ ಅದ್ರ ಬಗ್ಗೆ ಫಸ್ಟ್ ಪೇಜಲ್ಲಿ ಕೆಳಗಡೆ 2 ಶ್ಲೋಕಗಳಿದ್ದಾವೆ. 2 ಶ್ಲೋಕಗಳು ಫಸ್ಟ್ ಪೇಜಲ್ಲಿ. ಎಲ್ಲರೂ ಲಘು ಸಿದ್ಧಾಂತ ಕೌಮುದಿಯಲ್ಲಿ ಫಸ್ಟ್ ಪೇಜಲ್ಲಿ ಇಲ್ಲಿ
ಇಲ್ಲಿದೆ ನೋಡಿ. ಸಂಜ್ಞಾ ಚ ಪರಿಭಾಷಾ ಚ ವಿಧಿರ್ನಿಯಮ ಏವ ಚ. ಶ್ಲೋಕ ಲಘು ಸಿದ್ಧಾಂತ ಸಿಗ್ತಾ? ಫಸ್ಟ್ ಪೇಜ್ ಲಘು ಸಿದ್ಧಾಂತ ಕೌಮುದಿ. ಅದು ಉಚ್ಚಾರಣೆ ಮಾಡೋಣ ಅಲ್ಲಿ. ಫಸ್ಟು 6 ಪ್ರಕಾರದ ಸೂತ್ರಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತು ಕೆಳಗಡೆ ಸೂತ್ರದ ಲಕ್ಷಣ ಅಂದರೆ ಫಾರ್ಮುಲಾ ಅಂದರೆ ಹೆಂಗಿರಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾರೆ. ಉಚ್ಚಾರಣೆ ಮಾಡೋಣ. ಸಂಜ್ಞಾ ಚ ಪರಿಭಾಷಾ ಚ ವಿಧಿರ್ನಿಯಮ ಏವ ಚ ಅತಿದೇಶೋಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಂ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಅಸ್ತೋ ಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಃ. ಸಂಜ್ಞಾ ಚ ಪರಿಭಾಷಾ ಚ ವಿಧಿರ್ನಿಯಮ ಏವ ಚ ಅತಿದೇಶೋಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಂ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಹಸ್ತೋ ಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಃ. ಷಡ್ವಿಧಂ ಸೂತ್ರಲಕ್ಷಣಂ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಹಸ್ತೋ ಭಮನವದ್ಯಂಚ. ಷಡ್ವಿಧಂ ಹಸ್ತೋ ವದ್ಯಂಚ ಸಂಜ್ಞಾ ಚ ಪರಿಭಾಷಾ ಚ ವಿಧಿರ್ನಿಯಮ ಏವ ಚ ಅತಿದೇಶೋಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಂ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಹಸ್ತೋ ಭಮನವದ್ಯಂ ಚ ಸೂತ್ರಂ ಸೂತ್ರವಿದೋ ವಿದುಃ. ಸಂಜ್ಞಾ ಚ ಪರಿಭಾಷಾ ಚ ವಿಧಿರ್ನಿಯಮ ಏವ ಚ ಅತಿದೇಶೋಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಂ ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಹಸ್ತೋ ಭಮನವದ್ಯಂ ಚ ಸೂತ್ರಂ ಸೂತ್ರವಿದೋ ವಿದುಃ. ಮೊದಲನೆಯ ಶ್ಲೋಕದಲ್ಲಿ 6 ಪ್ರಕಾರದ ಸೂತ್ರಗಳ ವರ್ಣನೆ ಬಂದಿದೆ. ಫಸ್ಟು ಸಂಜ್ಞಾಸೂತ್ರ ಅಂತ. ಸಂಜ್ಞಾಸೂತ್ರ ಸಂಜ್ಞಾ ಅಂದರೆ ನೌನ್, ಹೆಸರನ್ನು ಇಡುವ ಸೂತ್ರ ಅಂತ, ನಾಮಕರಣ ಮಾಡುವ ಸೂತ್ರ ಅಂತ. ಕೆಲವೊಂದು ಫಾರ್ಮುಲಾಗಳು ಬರ್ತವೆ, ಅವು ಹೊಸ ಹೊಸ ಹೆಸರು ಇಟ್ಕೊಂಡು ಹೋಗ್ತಾ ಇರ್ತವೆ. ಈಗ ನಾವು 4000 ಫಾರ್ಮುಲಾಸ್ ಇದ್ದಾವೆ ಪಾಲನೆ ಮಾಡಿರೋದ್ರಲ್ಲಿ. ಅದರಲ್ಲಿ 1272 ಫಾರ್ಮುಲಾಸು ಲಘು ಸಿದ್ಧಾಂತ ಕೌಮುದಿಗಿದೆ. ಅದರಲ್ಲಿ ಫಾರ್ಮುಲಾ ಸೂತ್ರ ಅನ್ನೋ ಫಾರ್ಮುಲಾಸ್ ಅಂತಾರೆ. ಆ ಫಾರ್ಮುಲಾಸಲ್ಲಿ ಒಂದು ಪ್ರಕಾರದ ಫಾರ್ಮುಲಾ ಏನಂದರೆ ಅದು ಕೇವಲ ಹೆಸರಿಡುತ್ತೆ.
ಇದಕ್ಕೆ ಇದು ಹೆಸರು ಅಂತ, ಅದರಲ್ಲಿ ಏನು ಟೆನ್ಷನ್ ಇರೋದಿಲ್ಲ. ಇಂಥದಕ್ಕೆ ಇದು ಹೆಸರು ಅಂತ ಇರುತ್ತೆ. ಮತ್ತು ಇನ್ನೊಂದು ಪರಿಭಾಷಾ ಸೂತ್ರ ಅಂತಿರುತ್ತೆ. ಈ ಪರಿಭಾಷಾ ಸೂತ್ರ ಸ್ವಯಂವಾಗಿ ಏನು ಹೊಸ ಕಾರ್ಯ ಮಾಡಲ್ಲ. ಇನ್ನೊಂದು ಸೂತ್ರ ಏನೋ ಕೆಲಸ ಮಾಡ್ತಾಯಿದ್ರೆ ವಿಧಿ ಸೂತ್ರ, ಅದಕ್ಕೆ ಇದು ಸಪೋರ್ಟ್ ಮಾಡುವಂಥ ಸೂತ್ರ. ಇವುಗಳ ಡೆಫಿನೇಷನ್ ಮತ್ತು ಆ ಸೂತ್ರಗಳು ಬಂದಾಗ ಸಪ್ರೇಟಾಗಿ ಅರ್ಥ ಆಗುತ್ತೆ. ವಿಧಿ ಸೂತ್ರ ಅಂತಿರುತ್ತೆ. ವಿಧಿ ಸೂತ್ರ ಅಂದರೆ ಇದು ಹೊಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ ವಿಧಿ ಸೂತ್ರ ಅಂತ. ಆರ್ಡ್ರ್, ವಿಧಿ ಅಂದರೆ ನಾವು ವಿಧಾಯಕ ಅಂತಾರೆ, MLAನ ವಿಧಾಯಕ ಅಂತಾರೆ. ನಾವೆಲ್ಲ ಪ್ರಜೆಗಳೆಲ್ಲ ಸೇರಿ ನಾವು ಅವನಿಗೆ ವಿಧಾನ ಮಾಡಿ ಆರ್ಡ್ರ್ ಮಾಡಿದ್ದೀವಿ. ಅರ್ಥದ ಪ್ರಕಾರ ನಮ್ಮೆಲ್ಲರ ಗುಲಾಮ MLA ಆಗಿರಬೇಕು. ಆದರೆ ಈಗ ನಡೀತಾ ಇರೋದ್ರಲ್ಲಿ ಅವನು ರಾಜ ಥರ ಫೀಲ್ ಆಗಿಬಿಡ್ತಾನೆ ವಿಧಾಯಕ ಅಂದರೆ ನಾವೆಲ್ಲ ಸೇರಿ ಅವನನ್ನು ವಿಧಾನ ಮಾಡಿರೋದು. ಬಂದು ನಮ್ಮ ಮನೆ ಮುಂದೆ ಇರೋ ಚರಂಡಿಗಳೆಲ್ಲ ನೀನು ಸರಿಯಾಗಿ ಮಾಡಿಸು, ನಮ್ಮ ರೋಡ್ಗಳು ಸರಿಯಾಗಿ ಮಾಡಿಸು ಅಂತ ವಿಧಾನ ಮಾಡಿದ್ರು. ನಮ್ಮ ಗುಲಾಮನಾಗಿ ಅವನು ವಿಧಾಯಕ ಕೆಲಸ ಮಾಡಬೇಕು. ಈಗ ಉಲ್ಟಾ ಆಗಿಬಿಟ್ಟಿದೆ. ಅವನು ರಾಜ ಥರ ಇರ್ತಾನೆ. ಆ ಶಬ್ದಗಳು ಕೂಡ ಅಷ್ಟು ಇದಿದೆ ವಿಧಾಯಕ ಅಂತ. ಆ ಥರ ವಿಧಿ ಸೂತ್ರ ಇರುತ್ತೆ. ವಿಧಿ ಸೂತ್ರ ಆರ್ಡ್ರ್, ಈ ಥರ ಕೆಲಸ ಮಾಡೋದು, ಅದು ಮಾಡಿ ಇದು ಮಾಡಿ ಆರ್ಡ್ರ್ ಕೊಡ್ತಾ ಇರುತ್ತೆ. ಮತ್ತು ನಿಯಮ ಸೂತ್ರಗಳಿರುತ್ತೆ. ಆ ನಿಯಮ ಸೂತ್ರಗಳು ಕೆಲವೊಂದು ರೂಲ್ಸನ್ನು ಸೆಟ್ ಮಾಡ್ತಾ ಇರ್ತವೆ. ಆ ರೂಲ್ಸನ್ನು ಸೆಟ್ ಮಾಡೋ ಸೂತ್ರ ನಿಯಮ ಸೂತ್ರ ಅಂತಾರೆ. ಅವೆಲ್ಲ ಆ ಸೂತ್ರಗಳು ಬಂದಾಗ ಪ್ರಾಕ್ಟಿಕಲಾಗಿ ಅರ್ಥ ಆಗುತ್ತೆ. ಮತ್ತು ಅತಿದೇಶ ಸೂತ್ರಗಳಂತಿರುತ್ತೆ. ಅತಿದೇಶ ಅಂದರೆ ನಾವು ಒಂದೊಂದು ಸತಿ 2 ಪ್ರಕಾರದ ಉತ್ತರ ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಈ ಸೂತ್ರ ಅಪ್ಲೈ ಆಗಬೇಕಿಲ್ಲ, ಆ ಸೂತ್ರ ಅಪ್ಲೈ ಆಗಬೇಕಾ ಅಂತ ಕನ್ಫ್ಯೂಷನ್ ಇದ್ದಾಗ ಕೆಲವೊಂದು ನಿಯಮಗಳು, ಅಂದರೆ ನಾರ್ಮಲ್ ಒಂದು ನಿಯಮ ಏನಿರುತ್ತೆ, ಆ ನಿಯಮನ ಬ್ರೇಕ್ ಮಾಡಿ ಒಂದು ಹೊಸ ನಿಯಮವನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಅಧಿಕಾರ ಸೂತ್ರ ಅಂತ ಬರುತ್ತೆ. ಅಧಿಕಾರ ಸೂತ್ರ ಅಂದರೆ ಈಗ ಈ ಊರು ಸರ್ಪಂಚ್ ಇರ್ತಾನೆ. ಈ ಊರು ಎಲ್ಲಿ ತನಕ ಬಾರ್ಡರ್ ಇರುತ್ತೋ ಅಲ್ಲಿ ತನಕ ಏನು ವಿವಾದ ನಡೆದ್ರೂ ಕೂಡ ಇದು ನನ್ನ ಬಾರ್ಡ್ರಲ್ಲಿದೆ, ಇಲ್ಲಿ ತನಕ ನನ್ನ ಅಧಿಕಾರ ಇದೆ, ಇದರ ಒಳಗಡೆ ಏನು ನಡೆದ್ರೂ ಕೂಡ ನಾನು ಜವಾಬ್ದಾರಾಗಿದ್ದೀನಿ, ಇಲ್ಲಿ ನನ್ನದೇ ನಡಿಬೇಕು ಅಂತ. ಆ ಥರ ಕೆಲವೊಂದು ಅಧಿಕಾರ ನಿರ್ಣಯ ಮಾಡುತ್ತೆ. ಈಗ ಸಂಖ್ಯಾ ಸೂತ್ರಗಳಿಗೆ ಒಂದು ಅಧಿಕಾರ ಇತ್ತಂತ ಹೆಸರಿಡೋ ಸೂತ್ರಗಳು ಸ್ಟಾರ್ಟ್ ಆಗ್ತವೆ. ಆ ಸೂತ್ರದ ಪಕ್ಕದಲ್ಲಿ ಅಷ್ಟಾಧ್ಯಾಯಲ್ಲಿ ಸೈಡಲ್ಲಿ ಒಂದು ನಂಬರ್ ಇರುತ್ತೆ. ಅಂದರೆ ಈ ಸೂತ್ರದ ಅಧಿಕಾರ ಇಲ್ಲಿಂದ ಹಿಡಿದು ಪಕ್ಕದಲ್ಲಿ 19, 20 ಅಂತ ಬರೆದಿರ್ತಾನೆ ಪಾಣಿ ಸೂತ್ರದಲ್ಲಿ. 20 ಸೂತ್ರಗಳ ತನಕ ಇದರ ಅಧಿಕಾರ ಹೋಗುತ್ತೆ. ಅಲ್ಲಿ ತನಕ ಇದು ಇತ್ತು ಅಂತ ಹೆಸರು ಇಟ್ಕೊಂಡು ಹೋಗ್ತಾ ಇರುತ್ತೆ. ಅದಾದಮೇಲೆ ಅದರ ಅಧಿಕಾರ ಎಂಡ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಈ ಥರ ಕೆಲವು ಸೂತ್ರಗಳು ಅಧಿಕಾರನ ಡಿಸೈಡ್ ಮಾಡೋ ಸೂತ್ರಗಳಿರ್ತವೆ. ಈ ಥರ 6 ಪ್ರಕಾರದ ಸೂತ್ರ, ಷಡ್ವಿಧಂ ಸೂತ್ರ ಲಕ್ಷಣಂ, 6 ಪ್ರಕಾರದ ಸೂತ್ರಗಳಿರುತ್ತೆ. ಮತ್ತು ಮುಖ್ಯವಾಗಿ ಸೂತ್ರ ಲಕ್ಷಣ ಹೆಂಗಿರಬೇಕು ಅಂದರೆ ಅಲ್ಪಾಕ್ಷರಂ, ತುಂಬ ಕಡಿಮೆ ಅಕ್ಷರಗಳಿರಬೇಕು. ಫಾರ್ಮುಲಾ ಹೆಸರುಬಿಟ್ಟು 2-3 ಪೇಜ್ ಇರಬಾರ್ದು. ಅದು ಸಿಂಪಲ್ಲಾಗಿರ್ಬೇಕು. 4-5 ಅಕ್ಷರದಲ್ಲಿ ಸೇರಿಬಿಟ್ರೆ ಮುಗ್ದೋಗ್ಬಿಡ್ಬೇಕು. A² + B² ಅಷ್ಟೇ = A² + B² 2AB ಅಂದ್ಬಿಟ್ಟು ಸಿಂಪಲ್ಲಾಗಿರಬೇಕು. ಅದರಲ್ಲಿ ಎಷ್ಟೋ ಅರ್ಥ ಆಗಬೇಕು. ತುಂಬ ಕಡಿಮೆ ಅಕ್ಷರಗಳಲ್ಲಿ ಉಪಯೋಗ ಮಾಡಬೇಕು ಫಾರ್ಮುಲಾ ಮಾಡುವಾಗ, ಸೂತ್ರ ಮಾಡುವಾಗ. ಮತ್ತು ಅಸಂದಿಗ್ಧಂ, ಸಂಶಯ, ಡೌಟ್ಫುಲ್ ಆಗಿರಬಾರ್ದು. ಇದು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಕೆಲಸ ಆಗುತ್ತೋ ಇಲ್ವೋ, ರಿಸಲ್ಟ್ ಬರುತ್ತೆ ಇಲ್ಲೋ ಅಂತ ಸಂದಿಗ್ಧ ರೂಪದಲ್ಲಿ ಇರಬಾರ್ದು. ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿ 100% ರಿಸಲ್ಟ್ ಬರೋ ಥರ ಇರಬೇಕು. ಮತ್ತು ಸಾರವದ್ ವಿಶ್ವತೋಮುಖಂ, ಸೂತ್ರ ನೋಡೋಕ್ಕೆ ಸಣ್ಣ ಸೈಜಲ್ಲಿರಬೇಕು. ಅದರ ಅರ್ಥ ನೋಡಿದ್ರೆ ಫುಲ್ಲು ವ್ಯಾಪಕ, ತುಂಬ ದೊಡ್ಡ ಅರ್ಥ ಬರಬೇಕು ಅದರಿಂದ, ಆ ಥರ ನೋಡಬೇಕು. ಮತ್ತು ಅಸ್ತೋಭಂ, ವೇದಗಳಲ್ಲಿ ಸ್ತೋಭಾಕ್ಷರಗಳಂತಿರ್ತವೆ. ಅಂದರೆ ಅದು ಸೌಂಡ್ ಇರುತ್ತೆ. ಕರ್ಮಕಾಂಡಗಳು ಮಾಡುವಾಗ ಅದ್ರ ಉಚ್ಚಾರಣೆ ಮಾಡಬೇಕು. ಬಟ್ ಆ ಶಬ್ದಗಳಿಗೆ ಅರ್ಥ ಇರೋದಿಲ್ಲ. ಫಟ್ ಸ್ವಾಹ ಅಂತ ಫಟ್ ಅಂತಾರೆ. ಫಟ್ ಅನ್ನೋದು ಕೇವಲ ಸೌಂಡ್ ಅಷ್ಟೇ, ಅದಕ್ಕೇನು ಅರ್ಥ ಇಲ್ಲ. ಅರ್ಥರಹಿತವಾದ ವೈದಿಕ ಶಬ್ದಗಳನ್ನು ಸ್ತೋಭಾಕ್ಷರಗಳು ಅಂತಾರೆ. ಅರ್ಥರಹಿತವಾದ ವೈದಿಕ ಶಬ್ದಗಳನ್ನು ಸ್ತೋಭಾಕ್ಷರಗಳಂತಾರೆ. ಫಾರ್ಮುಲಾದಲ್ಲಿ ಅಂಥ ಸ್ತೋಭಾಕ್ಷರಗಳು ಇರಬಾರ್ದು. ಮೀನಿಂಗ್ಲೆಸ್ ವೈದಿಕ ಶಬ್ದಗಳು ಕೂಡ ಇರಬಾರ್ದು. ಅಸ್ತೋಭಂ ಅಂದರೆ ಮೀನಿಂಗ್ಫುಲ್ ಅಕ್ಷರಗಳೇ ಇರಬೇಕು ಅದರಲ್ಲಿ ಅಂದ್ಬಿಟ್ಟು. ಮತ್ತು ಅನವದ್ಯಂಚ ಅಂದರೆ ನೀನೊಂದು ಫಾರ್ಮುಲಾ ಇವಾಗ ಏನೋ ಒಂದು ಇದು ಮಾಡಿರ್ತೀಯ, ಇನ್ನೊಬ್ಬ ಸೈಂಟಿಸ್ಟ್ ಬಂದ್ಬಿಟ್ಟು ಈಗ ಸ್ಪೇಸ್ ಥಿಯರಿನಲ್ಲಿ ಅದು ಬ್ರೇಕ್ ಆಗ್ತಾನೇ ಇದೆ. ನ್ಯೂಟನ್ ಬಂದು ಒಂದು ಸ್ಪೇಸ್ ಹಿಂಗಿದೆ ಅಂತ ಅವನಂತಾನೆ. ಅವನಾದ್ಮೇಲೆ ಇನ್ನೊಬ್ಬ ಸೈಂಟಿಸ್ಟ್ ಬಂದಿಲ್ಲ, ಸ್ಪೇಸು ಮೀನಿದೆಯೋ ಜಾಲ ಹೆಂಗಿದೆಯೋ ಆ ಜಾಲ ಥರ ಇದೆ, ಅದಕ್ಕೆ ಹಿಂಗೆ ಸೆಂಟ್ರಲ್ಲಿ ಸೂರ್ಯ ಇದ್ದಾನೆ, ಆ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಮಿಕ್ಕಿದ್ದೆಲ್ಲ ಅದನ್ನು ಸುತ್ತನೇ ಸುತ್ತಾಡ್ತಾ ಇದ್ದಾವೆ.
ಆ ಥರ ಅಂತ, ಒಬ್ಬನು ಈ ಥರ ಅಂತಾನೆ, ಒಬ್ಬನು ತೀರಿ ಇನ್ನೊಬ್ಬನು ಬಂದಾಗ ಅದು ಹಳೇದು ಫೇಲ್ ಆಗಿಬಿಡ್ತಾ ಇರುತ್ತೆ, ಹೊಸದು ಮತ್ತು ಇದು ಕರೆಕ್ಟ್ ಅನ್ನಿಸ್ತಾ ಇರುತ್ತೆ. ಆ ಥರ ನೀನು ಫಾರ್ಮುಲಾಗಳು ಮಾಡಿದ್ರೆ ಅದನ್ನು ಫಾರ್ಮುಲಾ ಅನ್ನೋದಿಲ್ಲ. ಅದು ನೀನು ಎಕ್ಸ್ಪೀರಿಯನ್ಸ್, ನೀನು ಪ್ರಯತ್ನ ಮಾಡ್ತಾಯಿದ್ದೀಯ ಅಷ್ಟೇ. ನೀನು ಮಾಡಿರೋ ಫಾರ್ಮುಲಾ ಮತ್ತು ಇನ್ನೊಂದು ಫಾರ್ಮುಲಾ ಬಂದು ಅದನ್ನು ಡಿಲೀಟ್ ಮಾಡಬಾರ್ದು, ಅದನ್ನು ನೆಗೆಟ್ ಮಾಡಬಾರ್ದು. ಆ ಥರ ಇಷ್ಟೊಂದೆಲ್ಲ ದೃಷ್ಟಿಯನ್ನು ಇಟ್ಕೊಂಡು ನೀನು ಫಾರ್ಮುಲಾಗಳನ್ನು ಸೃಷ್ಟಿ ಮಾಡಬೇಕಂದ್ರೆ ಎಲ್ಲೇ ಆವಾಗ ಇದನ್ನು ಸೂತ್ರಂ ಅಂತಾರೆ. ಯಾರು? ಸೂತ್ರವಿದರು. ವಿದುಹ. ಸೂತ್ರವಿದರು ಅಂದರೆ ಸೂತ್ರಗಳನ್ನು, ಫಾರ್ಮುಲಾಗಳನ್ನು ಉತ್ಪನ್ನ ಮಾಡೋರು ಈ ಥರ ಒಂದು ಡಿಸೈಡ್ ಮಾಡಿ ಈ ಥರ ತತ್ವನ ಕೊಟ್ಟಿದ್ದಾರೆ. ಫಾರ್ಮುಲಾ ಅಂದರೆ ಹಿಂಗಿರಬೇಕು ಅಂದ್ಬಿಟ್ಟು, ತುಂಬ ಕಡಿಮೆ ಅಕ್ಷರಗಳಿರಬೇಕು, ಡೌಟ್ಫುಲ್ ಆಗಿರಬಾರ್ದು, ವ್ಯಾಪಕವಾದ ಸಣ್ಣ ಅಕ್ಷರದಲ್ಲಿ ಎಷ್ಟೋ ಅರ್ಥ ಬರೋ ಥರ ಇರಬೇಕು, ಸ್ತೋಭಾಕ್ಷರಗಳಿರಬಾರ್ದು. ಇನ್ನೊಬ್ಬರು ಸೂತ್ರಗಳು ಬಂದುಬಿಟ್ಟಿದ್ದು ನಿನ್ನ ಸೂತ್ರವನ್ನು ಸುಳ್ಳು ಅಂತ ನಿರೂಪಣೆ ಮಾಡಬಾರ್ದು. ಇಷ್ಟೊಂದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನೀನು ಸೂತ್ರಗಳು ಮಾಡಬೇಕಂತ ಸೂತ್ರವಿದರು, ಸೂತ್ರಗಳನ್ನು ಬರೆಯೋರು ಅವರ ಅಭಿಪ್ರಾಯ ಅಂತ ಇದು ಹೇಳ್ತಾರೆ. ಇದನ್ನು ಕಂಠಸ್ಥ ಮಾಡ್ಕೋಬೇಕು, 2 ಶ್ಲೋಕಗಳು. ಮತ್ತು ಒಂದು ಸೂತ್ರಗಳು ನೆನ್ನೆಲ್ಲ ಏನು ಮಾಡಿದ್ದೀವೋ ಅದನ್ನು ಕೂಡ ಕಂಠಸ್ಥ ಮಾಡಬೇಕು. ಇವೆಲ್ಲ ಬ್ರೈನಲ್ಲಿದ್ದರೆ ಮುಂದೆ ಕೆಲಸ ಪ್ರಾಸೆಸ್ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಪ್ರತಿ ಸತಿನೂ ತೆಗೆದು ನೋಡ್ಕೊತಾ ಇರಬೇಕು ಇವಾಗಂದ್ರೆ ಪ್ರಾಸೆಸ್ ಸ್ಪೀಡ್ ಕಡಿಮೆ ಆಗುತ್ತೆ. ಆ ರಾಮರೂಪಗಳು ಕೂಡ ಅಷ್ಟೇ. 9 ಸ್ವರಗಳಿರ್ತವೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ 15-16 ತನಕ ಅಹನ ಕೂಡ ಸ್ವರದಲ್ಲಿ ಸೇರಿಸ್ಬಿಡ್ತಾರೆ. 9 ಸ್ವರಗಳಿರ್ತವೆ. 9 ಈಗ ಅಕಾರ ಅಂತ ಪುಲ್ಲಿಂಗ ಶಬ್ದ, ಅದೇ ಥರ ಇಕಾರ ಅಂತ ಪುಲ್ಲಿಂಗ ಶಬ್ದ ಹರಿ ಶಬ್ದ ಅನ್ನ, ಉಕಾರದ ಪುಲ್ಲಿಂಗ ಶಬ್ದ ಶಂಭು ಶಬ್ದ ಅನ್ನ. ಆ ಥರ ಒಂದೊಂದು ಡಿಜಿಟ್ಗೆ ಒಂದೊಂದು ಅಕ್ಷರನ ಕಲ್ತ್ಕೊಂಡ್ಬಿಟ್ರೆ ಇಡೀ ಪ್ರಪಂಚದಲ್ಲಿರೋ ಸುಬಂತಗಳ ಅರ್ಥಗಳನ್ನು ನಾವು ಅರ್ಥ ತೆಕ್ಕೊಂಡ್ಬಿಡ್ಬೋದು ಸಂಸ್ಕೃತದಿಂದ. ಆ ಥರ ಅದು 9 ಸ್ವಲ್ಪ ಚಿಲ್ಲರೆ ಸುಬಂತಗಳು ಸ್ವಲ್ಪ ಕಂಠಸ್ಥ ಮಾಡಿ ಇಟ್ಕೊಂಡಿರಬೇಕು. ಇನ್ನೂ ಅದು ಹೆಂಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ಉತ್ಪತ್ತಿ ಕೂಡ ತೋರಿಸ್ತಾರೆ. ಸಾಮರ್ಥ್ಯ ಇದ್ರೇಗನ ಆ ಉತ್ಪತ್ತಿಯನ್ನು ಕೂಡ ತಿಳ್ಕೊಂಡ್ರೆ ಕಂಠಸ್ಥ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಆ ಸೂತ್ರಗಳೆಲ್ಲ ನೆನಪಿಟ್ಕೊಂಡ್ರೆ ಡೈರೆಕ್ಟಾಗಿ ಉತ್ಪತ್ತಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಯಾವ ಪದಗಳಾದರೂ. ಬಟ್ ಅದನ್ನು ಆ ಸೂತ್ರಗಳನ್ನು ಕಂಠಸ್ಥ ಮಾಡಿ ಇಟ್ಕೋದಕ್ಕಿಂತ ರೂಪಗಳನ್ನು ಕಂಠಸ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಮುಂದೆ ಹೋಗ್ತಾಯಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ. ಈ ಥರ ಇವತ್ತಿನ ಕ್ಲಾಸಲ್ಲಿ ಇಷ್ಟು ತನಕ ಇರಲಿ. ಒಂದು ಸತಿ ಉಣ್ ಸೂತ್ರಗಳ ಉಚ್ಚಾರಣೆ ಮಾಡಿಬಿಡೋಣ. ಅಥ ಸಂಜ್ಞಾ ಪ್ರಕರಣಂ ಉಣ್ ರಿಲ್ ರಿಕ್ ಓಂ ಐ ಔಚ್ ಔಚ್ ಹಯವರಟ್ ಲಣ್ ಯಮಗಣನಂ ಜಭೈ ಘಡದಶ್ ಜಪಗಡದಶ್ ಕಫಚಟಥ ಚಟತೌ ಕಪೈ ಶಸಸರ್ ಹಲ್. ಇದನ್ನು ಕೂಡ ಕಂಠಸ್ಥ ಮಾಡ್ಕೋಬೇಕು. ಡೈಲಿ ಕಾಶಿನಲ್ಲಿ ಈ ಉಣ್ಣು ಸೂತ್ರಗಳಿಂದ ಅಭಿಷೇಕ ನಡೆಯುತ್ತೆ ಈಶ್ವರನಿಗೆ. ಯಾಕೆ ಡೈರೆಕ್ಟು ಈಶ್ವರನ ಡಮರುವಿಂದ ಬಂದಿರೋದಲ್ಲ, ಇದು ಈಶ್ವರನಿಂದ ಉತ್ಪತ್ತಿ ಆಗಿರೋದ್ರಿಂದ ಇದು ಅಷ್ಟು ಪ್ರಬಲ ಅಂತಾರೆ. ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಬುದ್ಧಿ ತೀಕ್ಷ್ಣತೆ ಬರಬೇಕಂದ್ರೆ ಈ ಉಣ್ಣು ಸೂತ್ರಗಳಿಂದನೇ ಜಲಾಭಿಷೇಕ ಮಾಡ್ತಾರೆ ಶಿವಲಿಂಗಕ್ಕೆ. ಅಷ್ಟು ಪವಿತ್ರ ಇದು. ಎಷ್ಟು ಕಂಠಸ್ಥ ಮಾಡ್ಕೊತಾಯಿದ್ರೆ, ಎಷ್ಟು ಸತಿ ಪಾರಾಯಣ ಮಾಡ್ಕೊತಾ ಇದ್ದರೆ ಪುಣ್ಯನೇ ಸಿಗ್ತಾರೆ. ಶಬ್ದಗಳು ಕೂಡ ಅಷ್ಟೇ. ಈಗ ರಾಮ ಅಕಾರಾಂತದಲ್ಲಿ ರಾಮ ಶಬ್ದ, ಇಕಾರಾಂತದಲ್ಲಿ ಹರಿ ಶಬ್ದ, ಉಕಾರಾಂತದಲ್ಲಿ ಶಂಭು ಶಬ್ದ, ಎಲ್ಲ ABCDಗಳಲ್ಲೂ ಕೂಡ ಇಲ್ಲಿ ಎಲ್ಲ ಪರಮಾತ್ಮನ ಹೆಸರಲ್ಲೇ ಇರುತ್ತೆ. ಎಲ್ಲ ಇಲ್ಲಿ ಪ್ರತಿಯೊಂದು ಭಜನೆ ಆಗಿಬಿಡುತ್ತೆ, ಸಾಧನೆ ಆಗಿಬಿಡುತ್ತೆ. ಇಲ್ಲಿ ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.